6:30 ಆಯಿತು ಟೈಮು. ಕತ್ಲೆ ಆಗಿದೆ, ಸ್ವಲ್ಪ ಸ್ವಲ್ಪ ಕತ್ಲೆ ಆಗ್ತಾ ಬಂತು. ನಾನಿನ್ನೂ ತೋಟದಲ್ಲೇ ಇದ್ದೀನಿ. ಅಂಗಡಿಯಲ್ಲಿ ನನ್ನ ವೈಫ್ ಇದ್ದಾರೆ. ನೋಡಿ ನಮ್ಮ ತೋಟ ನೋಡಿ, ಈ ಥರ ಧೂಳಕ್ತೆ ಮಾಡ್ತಾಯಿದ್ದೆ. ಈ ತೋಟದಲ್ಲಿ ಕೆಲಸ ಮಾಡಿದರೆ ವರ್ಷದಲ್ಲಿ ಒಂದು ವಾರ ನಾವು ಇರೋ ಸ್ವಲ್ಪ ಜಾಗನ ನಾವು ಇಂಪ್ರೂವ್ ಮಾಡಿಕೊಂಡ್ರೆ ಮತ್ತು ವರ್ಷ ಪೂರ್ತಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ನೋಡಿ ನಮ್ಮದು ಕಾಫಿ ಗಿಡ ಎಲ್ಲ ಹಾಕಿದ್ದೀನಿ, ಒಳ್ಳೆ ಬಂದಿದೆ. ಇನ್ನೊಂದು 1-2 ವರ್ಷದಲ್ಲಿ ಒಳ್ಳೆ ಫಸಲು ಕೊಡುತ್ತೆ. ಆಮೇಲೆ ನಾವು ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ನೋಡಿ ಇಲ್ಲೆಲ್ಲ ಆಗಿದೆ ಧೂಳಾಗ್ತಾ. ಇನ್ನು ನಾನು ನಿಂತಿರೋದಕ್ಕಿಂತ ಇಲ್ಲಿ ಕೆಳಗೆಲ್ಲ ಇದೆ. ಜನ ಮಾಡಿದರೆ ಜನ 1-2 ದಿನಕ್ಕೆ ಯಾರೂ ಬರೋಲ್ಲ. ನಮಗೆ ಜಾಸ್ತಿ ಏನಿಲ್ಲ, 1 ಎಕರೆ ಅಷ್ಟಿದೆ. ಅದಕ್ಕೆ ಜನ ಯಾರು 1-2 ದಿನಕ್ಕೆ ಬರೋಲ್ಲ. ಅವರಿಗೆ ವಾರಗಟ್ಟಲೆ ಕೆಲಸ ಕೊಟ್ಟರೆ ಬರ್ತಾರೆ. ಆಮೇಲೆ ಬಂದರೂ ಅವರು ಒಂದಿನ ಬಂದರೆ ಒಂದಿನ ಬರೋಲ್ಲ. ನಿನ್ನೆ ಬಂದಿದ್ದಾರೆ ಇಬ್ಬರು, ಇವತ್ತು ಬಂದಿಲ್ಲ. ಬೇಗ ಮುಗಿಲಿ ಅಂತ ನಾನೇ 6:30 ತನಕ, ಇನ್ನೂ ನಾಳೆ ಒಂದಿನ ಇದೆ. ನೋಡಿ ಫ್ರೆಂಡ್ಸ್, ನೀವು ಈ ಥರ ನಿಮ್ಮ ಮನೆ ಅಕ್ಕಪಕ್ಕ ಸ್ವಲ್ಪ ಜಾಗ ಎಲ್ಲ ಇದ್ದರೆ ಕೆಲಸ ಮಾಡಿ. ಯಾಕಂದರೆ ಭೂಮಿ ತಾಯಿ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ನೋಡಿ 1 ವಾರ ಮಾತ್ರ ಇದರಲ್ಲಿ ನನಗೆ ಕೆಲಸ ಇರೋದು ಧೂಳಾಗ್ತೆ. ಆಮೇಲೆ ವರ್ಷ ಪೂರ್ತಿ ನಾನು ಆರಾಮಾಗಿ ಇರ್ಬೋದು. ಆಮೇಲೆ ಒಂದು ಸಲ ಮಳೆಗಾಲಕ್ಕೆ 1-2 ಸಲ ಗೊಬ್ಬರ ಹಾಕಕ್ಕೆ ಬರ್ತೀನಿ. ಆಮೇಲೆ ಕಸಿ ಅವ್ರನ್ನ ನಾನು ಸಂಬಳ ಕೊಟ್ಟು ಮಾಡಿಸ್ತೀನಿ. ನನಗೆ ಕಸಿ ಬರಲ್ಲ. ಅದಕ್ಕೆ ನೋಡಿ ಅವ್ರದ್ದು 2-3 ದಿನಕ್ಕೆ ಕಸಿ ಮುಗಿಯುತ್ತೆ. 2-3 ಜನ ಬಂದರೆ. ಸ್ವಲ್ಪನೇ ತೋಟ ಇರೋದು, ಆದರೂ ಒಳ್ಳೆ ಫಸಲು ಬಂದರೆ ಒಂದು 10 ಮೂಟೆಗೇನು ತೊಂದರೆ ಇಲ್ಲ.